ಕೆನಡಾ ದೇಶದಲ್ಲಿ ಕನ್ನಡಿಗ ಚಂದನ್ನ ಗುಂಡಿಟ್ಟು ಕೊಲೆ ಮಾಡಲಾಗಿತ್ತು. ಈಗ ಕೆನಡಾ ದೇಶದಿಂದ ಮೃತದೇಹವನ್ನು ಹುಟ್ಟೂರಿಗೆ ತರಲಾಗಿದೆ. ಇವತ್ತು ಸಾಯಂಕಾಲ 5 ಗಂಟೆ ವೇಳೆಗೆ ಚಂದನ್ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಕೆನಡಾದಲ್ಲಿ ಕನ್ನಡಿಗನ ಕಗ್ಗೊಲೆ ಪ್ರಕರಣ ನಿನ್ನೆ ರಾತ್ರಿ ಹುಟ್ಟೂರು ತಲುಪಿದೆ. ಚಂದನ್ ಮೃತದೇಹ ಅಂದರೆ ತ್ಯಾಮಗೊಂಡ್ಲು ಅವರ ಹುಟ್ಟೂರು ಇಲ್ಲೇ ಬೆಂಗಳೂರಿನ ನೆಲಮಂಗಲದ ಹತ್ತಿರ ಇರತಕ್ಕಂಥ ತ್ಯಾಮಗೊಂಡ್ಲು. ಈ ತ್ಯಾಮಗೊಂಡ್ಲುವಿನಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಇವತ್ತು ಸಂಜೆ 5 ಗಂಟೆಗೆ ಚಂದನ್ ಅಂತ್ಯಕ್ರಿಯೆ ನೆರವೇರುತ್ತೆ. ಆರ್ಯ ವೈಶ್ಯ ಸಂಘದ ಸ್ಥಳದಲ್ಲಿ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಪಾಪ ಅವರ ತಂದೆ ತಾಯಿ ಎಲ್ಲರೂ ಕೂಡ ಬಹಳ ನೋವಿನಲ್ಲಿ ಸರ್ಕಾರವನ್ನು ಕೇಳ್ಕೊಂಡಿದ್ರು, ದಯವಿಟ್ಟು ಆ ಶವವನ್ನು, ಪಾರ್ಥಿವ ಶರೀರವನ್ನು ಇಲ್ಲಿಗೆ ತರಿಸ್ಕೊಡಿ ಅಂತ. ಆಮೇಲೆ ಕೆನಡಾ ದೇಶದಲ್ಲಿರ್ತಕ್ಕಂಥ ಭಾರತೀಯ ರಾಯಭಾರಿ ಕಚೇರಿ ಬಹಳ ಎಫರ್ಟ್ ಹಾಕಿದ್ರು. ಪಾಪ ತುಂಬ ಎಫರ್ಟ್ ಹಾಕಿ ಅಲ್ಲಿಂದ ಬಾಡಿಯನ್ನು ಏರ್ಲಿಫ್ಟ್ ಮಾಡಿ ಮೊದಲಿಗೆ ಕೆನಡಾದಿಂದ ಡೆಲ್ಲಿಗೆ ಬಂತು, ಡೆಲ್ಲಿಯಿಂದ ಬೆಂಗಳೂರು, ಬೆಂಗಳೂರಿನಿಂದ ಸ್ವಗ್ರಾಮ ಕೊನೆಗೂ ತಲುಪಿದೆ. ಪಾಪ ತಂದೆ ತಾಯಿಯವರ ಆ ನೋವು, ಆ ಆಕ್ರಂದನ ಅದನ್ನು ಕೇಳೋಕ್ಕಾಗ್ತಾ ಇಲ್ಲ. ಬಟ್ ನಡೆದು ಹೋಗಿದೆ. ಹಾಗಾಗಿ ಈಗ ಮುಂದಿನ ಕಾರ್ಯಗಳು ಮಾಡಬೇಕಲ್ಲ, ಆಲ್ರೆಡಿ 5-6 ದಿನ ಆಗೋಗಿದೆ. ಹಾಗಾಗಿ ಇವತ್ತು ಸಾಯಂಕಾಲ 5 ಗಂಟೆಗೆ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಆದರೆ ಒಳ್ಳೆಯದು ಅಂತ ನನ್ನ ಇಂತಹ ಅಂಶವನ್ನ ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದು ಏನು ಮೃತ ಚಂದನ್ ತಂದೆ ಈಗ ನಾವು ಮೃತದೇಹನ ನಮ್ಮ ಸ್ವಗ್ರಾಮಕ್ಕೆ ತ್ಯಾಮಗೊಂಡ್ಲಕ್ಕೆ ತೊಗೊಂಡೋಗ್ತಾ ಇದ್ದೀವಿ. 3 ಗಂಟೆ ಒಳಗಡೆ ನಾವು ಅಂತ್ಯ ಸಂಸ್ಕಾರನ ನೆರವೇರಿಸಲಿಕ್ಕೆ ಎಲ್ಲ ಕಾರ್ಯಕ್ರಮನ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸರ್. ಈಗ ನಾವು ಯಾವುದ್ರ ಬಗ್ಗೆ ಬೆಳವಣಿಗೆ ಬಗ್ಗೆನೂ ಚಿಂತೆ ಮಾಡ್ತಿಲ್ಲ. ಮೃತದೇಹ ಬಂದಿದೆ, ಅವ್ರ ತಂದೆ ತಾಯಿ ನೋವಲ್ಲಿದ್ದಾರೆ. ನಾವು ಯಾವುದೇ ಒಂದು ಬೇರೆದಕ್ಕೆ ಅವಕಾಶ ತೊಗೊಂಡಿಲ್ಲ. ಫಸ್ಟ್ ಈ ಕಾರ್ಯಕ್ರಮ ಆಗಬೇಕು, ನಂತರ ಸರ್ಕಾರ ಏನು ಕ್ರಮ ತಗೊಳುತ್ತೋ ಅದ್ರ ಬಗ್ಗೆ ನಾವು. ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿದೆ. ನಮ್ಮ ಸ್ಥಳೀಯ ಲೋಕಸಭಾ ಸದಸ್ಯರು ಮತ್ತು ಕುಮಾರಣ್ಣವರು ಮತ್ತು ಸೋಮಣ್ಣವರು ಸ್ವಲ್ಪ ಶ್ರಮ ವಹಿಸಿದ್ದಾರೆ. ಮತ್ತು ವಿದೇಶಾಂಗ ಸಚಿವಾಲಯನೂ ಶ್ರಮ ವಹಿಸಿದೆ. ನಮ್ಮ ಸ್ಥಳೀಯ ನೆಲಮಂಗಲ ಶಾಸಕರು ಶ್ರೀನಿವಾಸ್ ಅವರು ಭಾಳ ಶ್ರಮ ವಹಿಸಿದ್ದಾರೆ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬಹಳ ಜನ ಸಹಕಾರ ನೀಡಿದೆ ಸರ್. ಅವರೆಲ್ಲ ಸಹಕಾರದಿಂದ ದೈವಬಲ ನಮ್ಮ ಮೃತದೇಹ ಜಲ್ದಿ ಬಂದಿದೆ ಅಂತ ನಾವು ಸಾರ್ವಜನಿಕರ ದರ್ಶನಕ್ಕೆ ನಮ್ಮ ತ್ಯಾಮಗೊಂಡ್ಲಿನಲ್ಲಿ ಸಂತೆಬೀದಿಲಿ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಆವರಣದಲ್ಲಿ ಒಂದು ಸ್ಥಳನ ನಿಗದಿಪಡಿಸಿ ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಸರ್. ಈಗ ನಾವು ಮೃತದೇಹನ ಈಗೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈ ಕೊಲೆ ಯಾಕಾಯಿತು, ಯಾರು ಮಾಡಿದ್ರು, ಏನು ಎತ್ತ, ಅದನ್ನು ಆ ದೇಶದ ಅಲ್ಲಿನ ಪೊಲೀಸರೇ ತನಿಖೆಯನ್ನು ಮಾಡಬೇಕು. ಬಟ್ ಇವರ ಜವಾಬ್ದಾರಿ ಇರ್ತಕ್ಕಂಥದ್ದು ಈಗ ಅಂತ್ಯ ಸಂಸ್ಕಾರ ಮುಗಿಸ್ಬೇಕಾಗುತ್ತೆ. ಹಾಗಾಗಿ ಇವತ್ತು ಚಂದನ್ ಅಂತ್ಯ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ಕುಟುಂಬಸ್ಥರು ತೀರ್ಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಸುಮಾರು ಜನ ಎಲ್ಲ ಬಂದು, ಗಣ್ಯರೆಲ್ಲ ಬಂದು ಅಂತಿಮ ದರ್ಶನವನ್ನು ಕೂಡ ಪಡೀತಾರೆ.